ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆಯ ಮತ್ತೊಂದು ಸ್ಥಳಕ್ಕೆ ನಿಮ್ಗೆಲ್ಲ ಸ್ವಾಗತ. ಈ ದಿನ ನಾನ್ ಬಂದಿದ್ದೀನಿ ದಿಬ್ಬೂರಹಳ್ಳಿ ಅಂಚೆ ಶಿಡ್ಲಘಟ್ಟ ತಾಲೂಕು ತಲಕಾಯಲ ಬೆಟ್ಟಕ್ಕೆ. ಏನಪ್ಪಾ ಈ ಸ್ಥಳದ ವಿಶೇಷತೆ? ಇಲ್ಲಿ ಯಾವ ದೇವರು ನೆಲೆಯಾಗಿ ನೆಲೆಸಿದ್ದಾರೆ ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಿ ಇರುವಂತಹ ದೇವರು ಶ್ರೀ ಭೂ ನೀಳ ಸಮೇತ ವೆಂಕಟರಮಣ ಸ್ವಾಮಿ. ಅಂದ್ರೆ ಸುಮಾರು ಹಿಂದಿನ ಕಾಲದಲ್ಲಿ ನಾವು ತಿರುಪತಿ ತಿಮ್ಮಪ್ಪನನ್ನ ನೋಡಿರ್ತೀವಿ, ಆದ್ರೆ ಆ ತಿರುಪತಿ ತಿಮ್ಮಪ್ಪ ಮುಖ್ಯವಾಗಿ ಇಲ್ಲಿಂದಾನೇ ಹೋಗಿರೋದು ಅಂತ ಇಲ್ಲಿ ಚರಿತ್ರೆಯಲ್ಲಿ ಹೇಳ್ತಾ ಇದಾರೆ. ಮತ್ತೆ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಒಂದು ಪವಾಡ ಅಂತಾನೆ ಹೇಳ್ಬೋದು. ನಮ್ಗೆಲ್ಲರಿಗೂ ಸಹ ಪುಣ್ಯಕೋಟಿ ಕತೆ ಕೇಳೇ ಇರ್ತೀವಿ, ಆದ್ರೆ ಒಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಹಸುವಿನ ಕೆಚ್ಚಲಿನಲ್ಲಿ ಒಂದು ಭಾಗದಲ್ಲಿ ಹಸು ಮರಿ ಮತ್ತೆ ಇನ್ನೊಂದು ಭಾಗದಲ್ಲಿ ಹುಲಿ ಮರಿ ಎರಡು ಸಹ ಹಾಲು ಕುಡಿದಂತಹ ಒಂದು ಅಚ್ಚರಿ ನಡೆದಂತಹ ಕ್ಷೇತ್ರ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ನು ಅನೇಕ ಅಚ್ಚರಿಯ ಸ್ಥಳ ಇದಾಗಿದೆ. ಒಂದು ವಾಲ್ಮೀಕಿ ಮಹರ್ಷಿ ಅವರಿಗೆ ಶ್ರೀರಾಮನ ಬಗ್ಗೆ ಚರಿತ್ರೆಯನ್ನ ಬರೆಯೋದಾಗಿರ್ಬೋದು, ಆ ಒಂದು ಸನ್ನಿವೇಶ ಅವರಿಗೆ ಒಂದು ಜ್ಞಾನೋದಯ ಆಗಿದ್ದು ಸಹ ಇಲ್ಲೇನೆ. ವಾಲ್ಮೀಕಿ ಅವರ ಆಶ್ರಮವೂ ಸಹ ಇಲ್ಲೇ ಇದೆ. ಸೊ ಅದನ್ನೆಲ್ಲದನ್ನು ಸಹ ಇಂಚಿಂಚಾಗಿ ತೋರಿಸ್ತೀನಿ. ಮತ್ತೆ ಇಲ್ಲಿರುವಂತಹ ಭಕ್ತಾದಿಗಳು ಏನ್ ಹೇಳ್ತಾರೆ ಇದ್ರ ಬಗ್ಗೆ, ಮತ್ತೆ ಇಲ್ಲಿ ಅರಕೆಗಳು ಕಟ್ಕೊಂಡ್ರೆ ನಿಜಕ್ಕೂ ಆಗುತ್ತಾ ಇಲ್ಲ, ಅದ್ರ ಬಗ್ಗೆ ಎಲ್ಲ ಒಂದು ಉತ್ತರವನ್ನ ಕೊಡ್ತೀನಿ. ಇಲ್ಲಿ ಇರುವಂತಹ ಅರ್ಚಕರ ಹತ್ರ ಮಾತಾಡಿಸಿ ಬನ್ನಿ. ನಾವು ತಲಕಾಯಲ ಬೆಟ್ಟ ದೇವಸ್ಥಾನದ ಪ್ರಧಾನ ಅರ್ಚಕರಾದ VS ರಾಮಾನುಜ ಭಟ್ಟಾಚಾರ್ಯ ಮಾತಾಡ್ತಾ ಇರೋದು. ಈ ಕ್ಷೇತ್ರ ತುಂಬ ಪುರಾಣ ಪ್ರಸಿದ್ಧವಾದ ಕ್ಷೇತ್ರ. ತಲೆಯನ್ನು ಕಾಯ್ದ ಬೆಟ್ಟ ತಲಕಾಯಲ ಬೆಟ್ಟ ಅಂತ. ನಾರದ ಮಹರ್ಷಿಗಳು ವಾಲ್ಮೀಕಿಗೆ ರಾಮತಾರನ ಉದ್ದೇಶ ಮಾಡಿರುವಂಥದ್ದು. ಶ್ರೀರಾಮ ರಾಮ ಅಂತೀವಿ. ರಾಮ ಅಂತಂದರೆ ನಾರಾಯಣ ಅನ್ನೋ ಅಕ್ಷರದಲ್ಲಿ ರಾ ಜೀವಾಕ್ಷರ, ಓಂ ನಮಃ ಶಿವಾಯ ಅಲ್ಲಿ ಮಾ ಜೀವಾಕ್ಷರ. ಇದೆರಡೂ ಸೇರಿ ರಾಮ ಅಂತೇಳಿ ಅನೇಕ ವರ್ಷಗಳು ತಪಸ್ಸು ಮಾಡಿ ವಾಲ್ಮೀಕಿ ಮಹರ್ಷಿಗಳಾಗಿ ರಾಮಾಯಣ ಪುಣ್ಯ ಗ್ರಂಥನ ಬರೆದಿರುವಂಥದ್ದು ಸರ್ವವೇದ್ಯವಾಗಿದೆ. ಈ ಕ್ಷೇತ್ರ ತಲಕಾಯಲ ಬೆಟ್ಟ ಅಂತ. ಈ ಹುಲಿ ಕೆಚ್ಚಲಿನಲ್ಲಿ ಹಸು ಕೆಚ್ಚಲಿನಲ್ಲಿ ಹುಲಿ ಮರಿ ಎರಡು ಹಾಲು ಕುಡಿತಾ ಇತ್ತು ಅಂತೇಳಿ ಹೇಳುವಂಥದ್ದು. ಆಮೇಲೆ ಮೈಸೂರು ಮಹಾರಾಜರು ಇಲ್ಲಿ ಒಮ್ಮೆ ಬಂದಿದ್ದಾರೆ. ಏಕಾದಶಿ ದಿವಸ ಬಂದು ದ್ವಾದಶಿ ದಿವಸ ಪಾಲನೆ ಮಾಡಿರುವಂಥದ್ದು. ಇಲ್ಲಿ ನಡೆಯೋದು ಪಾಂಚರಾತ್ರಾಗಮ ರೀತಿಯ ಶಾಸ್ತ್ರ ರೀತಿಯ ಪೂಜೆಗಳು ನಡೆಯುತ್ತೆ. ತುಂಬ ಪುರಾಣ ಪ್ರಸಿದ್ಧವಾದ ದೇವಾಲಯ, ಅನೇಕ ಇತಿಹಾಸಗಳನ್ನು ಕಂಡಿರುವಂಥ ದೇವಾಲಯ. ಮೈಸೂರು ಮಹಾರಾಜರು ಬಂದಾಗ ಒಬ್ಬಟ್ಟಿನ ಅಡುಗೆ ಮಾಡಿಸ್ತಾರೆ. ಎಲ್ಲ ಅಕ್ಷೋಹಿಣಿ ಸೈನ್ಯಕ್ಕೆಲ್ಲ ಒಬ್ಬಟ್ಟಿನ ಅಡುಗೆ ಮಾಡಿರುವಂಥದ್ದು. ಒಂದು ಕ್ಷಣದಲ್ಲಿ ದೇವರು ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಆಗ ಒಬ್ಬಟ್ಟಿನ ಮಾನ್ಯ ಅಂತ ಹೇಳ್ಬಿಟ್ಟು 2-3 ಗ್ರಾಮಗಳನ್ನ ಮಹಾರಾಜರು ಕೊಟ್ಟಿರುವಂಥದ್ದು ಇದೆ. ಇಂಥ ಪ್ರತೀತಿ ಇರುವಂಥದ್ದು. ಇಲ್ಲಿ ಧಾರ್ಮಿಕ ದತ್ತಿ ಇಲಾಖೆಯಿಂದ ಆಡಳಿತಕ್ಕೆ ಒಳಪಟ್ಟಿದೆ. ಇಲ್ಲಿ ಕೆಲವು ವಿಶೇಷವಾಗಿ ದೇವಸ್ಥಾನದ ಮುಂದೆ ಸ್ವಲ್ಪ ಕೆಲಸಗಳು ನಡಿಬೇಕು, ರಾಜಗೋಪುರ ಆಗಬೇಕು. ಆಮೇಲೆ ಕೆಳಗಡೆ ದೇವಸ್ಥಾನದ ಇದು ಮುಂದೆ ಸ್ವಲ್ಪ ಇಳಿಜಾರಾಗಬೇಕು. ಅದಕ್ಕೆಲ್ಲ ಸ್ವಲ್ಪ ಭಕ್ತಾದಿಗಳೆಲ್ಲ ಸಹಕಾರ ಕೊಟ್ಟು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಮುಂದೆ ವೈಕುಂಠ ಏಕಾದಶಿ ಅಂತ ಕಾರ್ಯಕ್ರಮ ಇದೆ, ಶನಿವಾರ 23ನೇ ತಾರೀಕು. ತುಂಬ ವಿಶೇಷವಾದ ಅಲಂಕಾರ, ಸ್ವಾಮಿಗೆ ಪೂಜೆ ಇದೆಲ್ಲ ಇರುತ್ತೆ. ಭಕ್ತಾದಿಗಳಿಗೆಲ್ಲ ಸುಸ್ವಾಗತ. ಆಮೇಲೆ ಮತ್ತೆ ಮಾಘ ಮಾಸದಲ್ಲಿ ಪೌರ್ಣಮಿ ದಿವಸ ತೇರಿದೆ. 19ನೇ ತಾರೀಕು ಕಾರ್ಯಕ್ರಮ ಬ್ರಹ್ಮೋತ್ಸವ ಶುರು ಆಗುತ್ತೆ. 26ನೇ ತಾರೀಕು ತೇರು. ಮುಂದೆ 29 ಇದೆಲ್ಲ ಪಲ್ಲಕ್ಕಿ ಇದೆಲ್ಲ ನಡೆಯುತ್ತೆ. ಎಲ್ಲ ಕಾರ್ಯಕ್ರಮಕ್ಕೂ ಭಕ್ತಾದಿಗಳಿಗೆ ಆದರ ಸುಸ್ವಾಗತ. ಸ್ವಾಮಿ, ಇದು ಭೂ ನೀಳ ಸಮೇತ ದೇವ. ಭೂ ನೀಳ ಅಂದ್ರೆ ಶ್ರೀ ಅನ್ನೋದ್ರೆ ವಕ್ಷಸ್ಥಳದಲ್ಲಿ ಸ್ವಾಮಿಯ ವಕ್ಷಸ್ಥಳದಲ್ಲಿ ಶ್ರೀದೇವಿ ಇದ್ದಾರೆ. ಈ ಕಡೆ ನೀಳ ಭೂದೇವಿ ಅಂತ. ಭೂದೇವಿ ಅಂದ್ರೆ ಲಕ್ಷ್ಮಿಗೆ ಸಖಿ ಇರೋದು. ಲಕ್ಷ್ಮೀ ಅಮ್ಮನವ್ರಿಗೆ, ನಾರಾಯಣನಿಗೆ ಸಖಿ ಇರೋದು. ಈ ಕಡೆ ಶ್ರೀದೇವಿ ಭೂದೇವಿ ಅಂತ. ಅದಕ್ಕೆ ಶ್ರೀ ಅಂತಂದ್ರೆ ಲಕ್ಷ್ಮಿ, ಭೂ ಅಂದ್ರೆ ಭೂದೇವಿ, ನೀಲಾದೇವಿ ಅಂದ್ರೆ ಸ್ವಾಮಿಯ ವಕ್ಷ ಇರೋದಂತಾರು. ಅದಕ್ಕೆ ಶ್ರೀ ಭೂನೀಳಾ ಸಮೇತ ಅಂತ ಕರೀತಾರೆ. ಎಲ್ಲ ಮೂರು ಸೇರಿ ಶ್ರೀ ಭೂನೀಳಾ ಸಮೇತ ವೆಂಕಟರಮಣ ಸ್ವಾಮಿ. ಇಲ್ಲಿ ಕೆಳಗಡೆ ಉದ್ಭವ ಮೂರ್ತಿ, ದೇವರು ಉದ್ಭವ ಆಗಿರೋದು. ಅದು ಯುಗದಲ್ಲೂ ಪೂಜೆ ಆಗಿದೆ. ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ, ಸತ್ಯಯುಗ, ಇದರಲ್ಲೆಲ್ಲ 4 ಯುಗದಲ್ಲೂ ಪೂಜೆ ಆಗಿದೆ. ಮೊದಲಿದ್ದ ದೇವಸ್ಥಾನ ಅಷ್ಟೇನಂತೆ. ಜನಗಳು ಹೋಗ್ಬೇಕಾದ್ರೆ ಋಷಿಗಳು ಎಲ್ಲ ಪೂಜೆ ಮಾಡೋರು. ಅವಾಗ ಋಷಿ ಮುನಿಗಳು ಪೂಜೆ ಮಾಡ್ಬೇಕಾದ್ರೆ ಬೇಲದ ಹಣ್ಣಿನಲ್ಲಿ ಪಾನಕ ಮಾಡಿ ದೇವಸ್ವಾಮಿಗೆ ಕೊಡ್ತಾ ಇದ್ರಂತೆ. ಆ ಒಂದು ಪ್ರತೀತಿ ಇದೆ. ಆಮೇಲೆ ಇಲ್ಲಿ ಸುತ್ತು ಶ್ರೀಗಂಧದ ಮರಗಳು ಬೆಳೀತಾ ಇತ್ತು. ಶ್ರೀಗಂಧದ ಮರ, ಆಮೇಲೆ ತುಳಸಿ ವನ ಇಲ್ಲಿರುತ್ತೋ ಅಲ್ಲಿ ಪವಿತ್ರವಾದ ಜಾಗ ಅಂತೇಳಿ ಹೇಳ್ತಾರೆ. ಆ ಒಂದು ಪವಿತ್ರತೆ ಈ ದೇವಸ್ಥಾನದಲ್ಲಿ ಕಾಣುತ್ತೆ. ಮೊದಲು ಗವಿ ತರ ಇತ್ತು. ಆಮೇಲೆ ತಿಮ್ಮರಾಜ ಬೊಮ್ಮರಾಜ ಪಾಳೆಗಾರರು 900 ವರ್ಷಗಳಿಂದ ಅವರು ಜೀರ್ಣೋದ್ಧಾರ ಮಾಡಿದ್ರು. ಈ ದೇವಸ್ಥಾನಕ್ಕೆ ಎಷ್ಟು ವರ್ಷಗಳ ಇತಿಹಾಸ? ಅದೇ 900 ವರ್ಷಗಳು. 900 ವರ್ಷಗಳ ಹಿಂದೆ
ಅವರು ತಿಮ್ಮರಾಜ ಬೊಮ್ಮರಾಜ್ ಅವರು ಬಂದು ಇಲ್ಲಿ ದೇವಸ್ಥಾನ ಕಟ್ಟಿರೋದು. ಆವಾಗಿಂದ ಇತಿಹಾಸ ಇದೆ. ಇಲ್ಲಿ ವಾಲ್ಮೀಕಿ ಮಹರ್ಷಿ ತಪಸ್ ಮಾಡ್ತಾ ಇದ್ರು. ರಾಮ ರಾಮ ಅಂತ ಹೇಳಿ ತಪಸ್ ಮಾಡ್ತಾರೆ. ಅವ್ರು ಹುಟ್ಟಿರುವಂತ ಜಾಗ, ವಾಲ್ಮೀಕಿ ಹುಟ್ಟಿರುವಂತ ಜಾಗ. ಅವ್ರಿಗೆ ಜ್ಞಾನೋದಯ ಆಗಿದ್ದು ಕೂಡ ಇಲ್ಲೇ. ಅದಕ್ಕೆ ತಲಕಾಯಲ ಬೆಟ್ಟ ಅಂತ ಕರೀತಾರೆ. ಪುಣ್ಯಕ್ಷೇತ್ರಗಳಲ್ಲಿ ಶ್ರೇಷ್ಠವಾದ ಕ್ಷೇತ್ರ. ನಮಗೆ ತಲೆ ಯಾಕೆ ಪ್ರಾಧಾನ್ಯನೋ ಆ ತರ ಪುಣ್ಯಕ್ಷೇತ್ರಗಳಲ್ಲಿ ಪ್ರಧಾನವಾದ. ಮತ್ತೆ ಇನ್ನು ಕೆಲವರು ಭಕ್ತಾದಿಗಳು ಹೇಳ್ತಾ ಇದ್ರು ಶ್ರೀ ವೆಂಕಟರಮಣ ಸ್ವಾಮಿ ಅಂದ್ರೆ ತಿರುಪತಿಯಲ್ಲಿರುವಂತಹ ದೇವರು ಇಲ್ಲಿಂದಾನೇ ಹೋಗಿ. ಹೌದು ಹೌದು, ಆ ತರನು ಪ್ರತೀತಿ ಇದೆ. ಅಂದ್ರೆ ಮೊದಲು ವೆಂಕಟರಮಣ ಸ್ವಾಮಿ ಇಲ್ಲೇ ಅವತಾರ ಮಾಡಿದ್ದು. ಇಲ್ಲಿಂದ ಮುಂದೆ ತಿರುಪತಿಗೆ ಹೋಗಿರೋದು. ತಿರುಪತಿಗೆ ಅಲ್ಲಿ ಹೋಗಿ ಅಲ್ಲಿ ಪದ್ಮಾವತಿನ ಮದುವೆ ಆಗಿದ್ದಲ್ಲಿ ಇಲ್ಲಿ ಸ್ವಾಮಿ ಬಂದಿದ್ದು ಇಲ್ಲಿ. ಇಲ್ಲಿಂದ ಅಲ್ಲಿಗೆ ಹೌದು ಹೌದು ಹೌದು. ತದನಂತರ ಅಲ್ಲೇ ಹೌದು ಹೌದು ಹೌದು. ಇವಾಗೂ ಕೂಡ ಅಷ್ಟೇ, ತಿರುಪತಿಯವರು ನಮ್ಮ ದೇವಸ್ಥಾನ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ತಲಕಾಯಲ ಬೆಟ್ಟ ಅಂದ್ರೆ ಬನ್ನಿ ಅಂತ ಪ್ರಧಾನ. ಸ್ವಾಮಿ ಇಲ್ಲಿ ಏನಾದ್ರು ಹರಕೆ ಅಥವಾ ಇಚ್ಛೆಗಳನ್ನ ಇಟ್ಕೊಂಡು ನೆರವೇರಿಸ್ಕೊಡ್ತಾರೆ ಸ್ವಾಮಿಯವರು. ಯಾವಾಗ ಮದುವೆ ಆಗ್ಲಿರೋರಿಗೆ ಅವ್ರು ಬಂದು ಕೇಳ್ಕೊಂಡ್ರೆ ಮದುವೆನೂ ಆಗುತ್ತೆ. ಕಂಕಣ ಕಟ್ಟಿಸ್ಕೊಂತಾರೆ. ಕಂಕಣ ಕಟ್ಟಿಸ್ಕೊಂಡ್ರೆ ಅವ್ರಿಗೆ ಮದುವೆ ಇಮಿಡಿಯೇಟ್ ಆಗಿ ಆಗುತ್ತೆ. ಆಮೇಲೆ ಮಕ್ಕಳು ಅಷ್ಟೇ, ಸಂತಾನ ಅಭಿಲಾಷಿಗಳು ದೇವರ ಹತ್ರ ಗರುಡು ಬುತ್ತಿ ಅಂತ ಕೊಡ್ತೀವಿ. ಆ ಗರುಡು ಬುತ್ತಿ ತಗೊಂಡೋದ್ರೆ ಅವರು ತಿಂದ್ರೆ ಅಲ್ಲಿಗೆ ಮಗು ಆಗತ್ತೆ ಅಂತ ಇದಿದೆ. ಅಂದ್ರೆ ಇಲ್ಲಿ ಅನೇಕ ಭಕ್ತಾದಿಗಳು ಸಹ ಬಂದಿದ್ದಾರೆ. ಅವರ ಆಕಾಂಕ್ಷೆಗಳೆಲ್ಲ ನೆರವೇರಿದೆ. ಅಂದ್ರೆ ತುಂಬಾ ಪವರ್ ಇದೆ. ಪವರ್ ತುಂಬಾ ಪವಾಡಗಳು ನಡೆದಿದೆ. ಹಿಂದೆ ಅದೇ ವೀರರಾಘವಾಚಾರ್ಯರು ಅವ್ರು ಬಂದಾಗ ಹಸು ಕೆಚ್ಚಲಿನಲ್ಲಿ ಹುಲಿ ಮರಿ ಆಮೇಲೆ ಹಸು ಕರು ಎರಡು ಜೊತೆಲಿ ಹಾಲು ಕುಡಿತಾ ಇತ್ತು. ಅಲ್ಲಿಗೆ ಹುಲಿಗೆ ಹಸುಗೆ ವೈರಿ ವರ್ಗ ಆದ್ರೂ ಕೂಡ ಇಲ್ಲೇನಿಲ್ಲ. ಈಗ ಶೃಂಗೇರಿಯಲ್ಲಿ ಕಪ್ಪೆಗೆ ಹಾವು ಹೇಗೆ ನೆರಳು ನೀಡ್ತೋ ಆ ತರ ನಡೆದಿದೆ, ಇಲ್ಲಿ ದೃಷ್ಟಾಂತ ನಡೆದಿದೆ. ಹೌದೌದು, ತುಂಬಾ ಹಳೆ ಕಾಲದ ದೇವಸ್ಥಾನ. ಇದು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು. ದೇವಸ್ಥಾನದ್ದು ಸ್ವಲ್ಪ ಮುಂದೆ ಎಲ್ಲ ಪ್ರಾಂಗಣ ಎಲ್ಲ ಸ್ವಲ್ಪ ಡೌನ್ ಆಗ್ಬೇಕು. ಡೌನ್ ಆಗಿ ತಿರುಮಲ ಬೆಟ್ಟದಲ್ಲಿ ಆಗಿದೆ ಆ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಬೆಟ್ಟದ ಮೇಲೆ ಇನ್ನೊಂದು ದೇವರು ಇದೆ. ಹೌದು, ಇಲ್ಲಿ ಭೋಗ ಶ್ರೀನಿವಾಸ, ಅಲ್ಲಿ ಯೋಗ ಶ್ರೀನಿವಾಸ ಅಂದ್ರೆ ಅಲ್ಲೂ ಒಂದು ಪ್ರತೀತಿ. ಯೋಗ ಮಾಡ್ಕೊಂಡಿರೋದು ಅಲ್ಲಿ ಋಷಿಗಳಿಗೆಲ್ಲ ಪವಿತ್ರವಾದ ತಾಣ ಅದು. ಇಲ್ಲಿ ಸ್ವಾಮಿಗೆ ಪೂಜೆ ಇದೆಲ್ಲ ನಡೆಯೋದಿಲ್ಲ. ಅಲ್ಲೂ ಪೂಜೆಗಳು ಆಗತ್ತೆ. ಇಲ್ಲಿ ವಿಶೇಷವಾಗಿ ಯೋಗ ಭೋಗ ಅಂತ ದೇವರಾಯನ ದುರ್ಗ ನೋಡಿದೀರಾ? ಅಲ್ಲಿ ಯೋಗ ನರಸಿಂಹ ಭೋಗ ನರಸಿಂಹ ಇದೆಯಲ್ಲ ಆ ತರ ಭೋಗ ಶ್ರೀನಿವಾಸ ಯೋಗ ಶ್ರೀನಿವಾಸ ಅಂತ ಎರಡು ಶ್ರೀನಿವಾಸನ ಒಂದೇ ಕಡೆ ನೋಡಬಹುದು. ಹೌದು, ಆ ತರ. ಇಲ್ಲಿ ಶ್ರೀಯೇ ದಿವ್ಯಾಕಾರಂ ಸರೋಜಾಕ್ಷಂ ಶಂಖಚಕ್ರಗದಾಧರಂ ಆಸೀನಂ ತರ್ಜನೀಯಸ್ಥಂ ವಿಶ್ವಕ್ಸೇನಂ ನಮಾಮ್ಯಹಂ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಯಾತುಂ ದೇಂದ್ರ ತುಷಾರ ಆರಧವಳ ಸಕಲ ಕಾರ್ಯ ವಿಜಯ ಪ್ರಾಪ್ತ್ಯರ್ಥಂ ಸುಮಿಹಾ ಮೀಡಿಯಾ ಸರ್ವ ತಾಂತ್ರಿಕ ವರ್ಗಾಣಾಂ ಕ್ಷೇಮಸ್ಥೈರ್ಯ ವಿಜಯಾಭಯಾಯುರ್ಯರ್ಥಂ ಮನಸಾಭಿಷ್ಟ ಸಕಲ ಕಾರ್ಯ ವಿಜಯ ಪ್ರಾಪ್ತ್ಯರ್ಥಂ ಪುತ್ರಪೌತ್ರಾಭಿವೃದ್ಧ್ಯರ್ಥಂ ಮಸ್ತಕಾಚಲ ದಿವ್ಯ ಕ್ಷೇತ್ರೇ ಪಾಪಾಗ್ನಿ ನದಿ ತೀರೆ ಸ್ವಯಂ ವ್ಯಕ್ತ ಶ್ರೀ ಸುಮಂಗಲ್ಯಾಭಿವೃದ್ಧಿರಸ್ತು. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸಂಪೂರ್ಣ ಅನುಗ್ರಹಸಿದ್ಧಿರಸ್ತು. ಪುನರ್ದರ್ಶನ ಪ್ರಾಪ್ತಿರಸ್ತು. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹಿ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಕಟಿಹಸ್ತಾಯ ವಿದ್ಮಹೇ ವರಪ್ರದಾಯ ಧೀಮಹಿ ತನ್ನೋ ವೆಂಕಟೇಶ ಪ್ರಚೋದಯಾತ್. ಈಗ ನೀವು ನೋಡ್ತಾ ಇರೋಂತಹ ದೇವಸ್ಥಾನನೂ ಅಷ್ಟೇ, ಇಲ್ಲಿ ತಲಕಾಯಲ ಬೆಟ್ಟದ ದೇವಸ್ಥಾನದ ಬಳಿ ಇರುವಂತಹ ಮತ್ತೊಂದು ದೇವಾಲಯ. ಈ ದೇವಾಲಯ ನೋಡ್ತಾ ಇದ್ರೆ ಸುಮಾರು ಹಳೆ ವರ್ಷದ ದೇವಸ್ಥಾನದ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಇದು ಯಾವ್ದೇ ರೀತಿ ಅಭಿವೃದ್ಧಿಯನ್ನು ಸಹ ಹೊಂದಿಲ್ಲ. ಮತ್ತೆ ಇಲ್ಲಿರುವಂತಹ ಗೋಡೆಗಳು ನೋಡ್ತಾ ಇದ್ರೆ ಮತ್ತೆ ಇದು ಟೋಟಲ್ ಆಗಿ ನಾವು ನೋಡ್ತಾ ಇದ್ರೆ ಕಲ್ಲಲ್ಲೇ ಕಟ್ಟಿರುವಂತಹ ದೇವಸ್ಥಾನ ಅಂತ ಹೇಳ್ಬೋದು. ಇನ್ನು ಮುಂದೆ ಇನ್ನೊಂದು ದೇವಸ್ಥಾನ ಇದೆ, ಅದು ಬೆಟ್ಟದ ಮೇಲೆ ಇದೆ. ಸೊ ಅದನ್ನು ಸಹ ತೋರಿಸ್ತೀನಿ ಬನ್ನಿ. ಈಗ ನೀವು ನೋಡ್ತಾ ಇರ್ಬೋದು, ನಾವು ಬೆಟ್ಟದ ಮೇಲ್ಗಡೆ ಹೋಗ್ತಾ ಇದೀವಿ. ಅಂಡ್ ಇದು ಮುಖ್ಯವಾಗಿ ಬೆಟ್ಟಕ್ಕೆ ಯಾರೆಲ್ಲ ಮೆಟ್ಲುಗಳು ಮಾಡ್ಸೋದಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಲಿಸ್ಟ್ ಅನ್ನ ಹಾಕಿದ್ದಾರೆ ಇಲ್ಲಿ. ಸೊ ನಾವೀಗ ಇನ್ನು ನೆಕ್ಸ್ಟ್ ನೋಡ್ಕೊಂತ ಹೋದ್ರೆ, ಸೊ ಇಲ್ಲಿ ನಮ್ಗೆ ಈಸಿಯಾಗಿ ಭಕ್ತಾದಿಗಳಿಗೆ ಮೆಟ್ಲತ್ತೋದಕ್ಕೆ ಸಾಧ್ಯ ಆಗ್ಲಿ ಅನ್ನೋದಕ್ಕೋಸ್ಕರ ಒಂದು ಮೆಟ್ಟಲುಗಳ ವ್ಯವಸ್ಥೆಯನ್ನ ಸಹ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಬಂಡೆ ಮೇಲೆ ಒಂದೇ ಸಮನಾಗಿ ಹತ್ತಬೇಕಾಗಿತ್ತು. ಬಟ್ ಭಕ್ತಾದಿಗಳಿಗೆ ಸ್ವಲ್ಪ
ಆರಾಮಾಗಿರ್ಲಿ, ವಯಸ್ಸಾದವರೆಲ್ಲ ಬರ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಹೆಲ್ಪ್ ಆಗ್ಲಿ ಅನ್ನೋದಕ್ಕೋಸ್ಕರ ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗುತ್ತೆ ಅಂತ ಭಕ್ತಾದಿಗಳಿಗೆ. ಆ್ಯಂಡ್ ಈಗ ನಾವು ಹೋಗ್ತಾ ಇರೋಂಥದ್ದು ಯೋಗ ನಾರಾಯಣನನ್ನ ನೋಡೋದಕ್ಕೆ. ಅಂದ್ರೆ ನಾವು ಅಲ್ಲಿ ಕೆಳಗಡೆ ದೇವಸ್ಥಾನದಲ್ಲಿ ನೋಡಿದ್ದು ಭೋಗನಾರಾಯಣ ಸ್ವಾಮಿ ಅಂತ ಹೇಳ್ಬೋದು. ಇಲ್ಲಿ ಬೆಟ್ಟದ ಮೇಲ್ಗಡೆ ಯೋಗ ನಾರಾಯಣ ಸ್ವಾಮಿ ಅವ್ರು ಇದ್ದಾರೆ. ಸೊ ಅವ್ರು ನಿಜವಾಗ್ಲೂ ಯೋಗ ಮಾಡ್ತಿದಾರ ಇಲ್ಲ ಗೊತ್ತಿಲ್ಲ, ಆದ್ರೆ ಒಂದು ತಪಸ್ ಮಾಡುವಂತಹ ಋಷಿಗಳಿಗೆ ಒಂದು ಪ್ರತ್ಯೇಕ ಮಾಡಿಸಿದಂತಹ ಜಾಗ ಅಂತ ಹೇಳ್ಬೋದು. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿರುವಂತಹ ನದಿ ಹೆಸರು ಪಾಪಾಗ್ನಿ ನದಿ ಅಂತ. ಇದ್ ನಾವು ಜೀವನದಲ್ಲಿ ತಿಳಿದೇನೋ ಅನೇಕ ರೀತಿಯಾದಂತಹ ಪಾಪಗಳನ್ನ ಮಾಡ್ತಾ ಇರ್ತೀವಿ. ಒಂದು ಉದಾಹರಣೆಗೆ ಒಂದು ಇರುವೆನ್ ಸಾಯಿಸೋದ್ರಿಂದ ಆಗಿರ್ಬೋದು, ಅಥವಾ ಏನೋ ಒಂದು ಮಾಡೋದ್ರಿಂದ ಆಗಿರ್ಬೋದು, ಅಥವಾ ಏನೋ ಒಂದು ಇನ್ನೊಬ್ರು ಜೀವನದಲ್ಲಿ ತಪ್ಪು ಕೆಲಸ ಮಾಡಿರ್ಬೋದು, ಏನೇನೋ ಪಾಪಗಳು ಮಾಡಿರ್ತೀವಿ. ಬಟ್ ಆ ಎಲ್ಲ ಒಂದು ಪಾಪಗಳನ್ನ ತೊಳ್ಕೊಬೇಕು ಅಂದ್ರೆ ಖಂಡಿತವಾಗ್ಲೂ ನೀವು ಈ ಒಂದು ಜಾಗಕ್ಕೆ ಬಂದು ನಿಮ್ಮ ಒಂದು ಪಾಪಗಳನ್ನ ಕಳ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ನಾನು ಹೇಳ್ತಾ ಇರೋದಂತಲ್ಲ, ಇಲ್ಲಿ ಅನೇಕ ಜನರ ನಂಬಿಕೆನೂ ಹೌದು. ಇಲ್ಲಿ ಇರುವಂತಹ ಅರ್ಚಕರು ಸಹ ಅದನ್ನೇ ಹೇಳಿದ್ದು, ದೇವಸ್ಥಾನದ ಅರ್ಚಕರು. ಅದಕ್ಕೋಸ್ಕರನೇ ಇದಕ್ಕೆ ಪಾಪಾಗ್ನಿ ನದಿ ಅಂತ ಹೆಸರು ಸಹ ಬಂದಿದೆ. ಮತ್ತೆ ಈ ನದಿ ಸುಮಾರು ಊರಿಂದ, ಸುಮಾರು ಕೆರೆಗಳಿಂದ ಹರ್ಕೊಂಡ್ ಬರ್ತಾರಂತ ನದಿ ಅಂತಾನೆ ಹೇಳ್ಬೋದು. ಸುಮಾರು ದೂರದಿಂದ ಹರ್ಕೊಂಡ್ ಬರ್ತಾರಂತಹ ನದಿ ಆಗಿರೋದಕ್ಕೋಸ್ಕರ ಅನೇಕ ಔಷಧಿ ಗುಣಗಳು ಸಹ ಇದ್ರಲ್ಲಿ ಇರುತ್ತೆ. ಸೊ ನಮಗೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಏನಾದ್ರೂ ಒಂದಿದ್ರೆ, ಸೊ ಈ ಒಂದು ನದಿಯಲ್ಲಿ ನಾವು ಮಿಂದೆ ಎದ್ದೇಳೋದ್ರಿಂದ ಅಥವಾ ಸ್ನಾನವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಏನೋ ಒಂದು ಪಾಸಿಟಿವ್ ಆಗಿ ನಮ್ಮ ದೇಹಕ್ಕೆ ಸಿಗುವಂತ ಅಂಶಗಳು ನನಗೆ ಇಲ್ಲಿ ಕಾಣಿಸ್ತಾ ಇದಾವೆ. ಬಟ್ ಇಲ್ಲಿ ನಾವು ನಿಂತಿರುವಂತದ್ದು ಒಂದ್ ಸ್ವಲ್ಪ ಗಲೀಜ ಇರ್ಬೋದು, ಬಟ್ ಆ ಕಡೆ ತುಂಬಾನೇ ಚೆನ್ನಾಗಿದೆ ನದಿ ನೋಡೋದಿಕ್ಕೆ. ಮತ್ತೆ ಅಲ್ಲಿ ಖಂಡಿತವಾಗ್ಲೂ ಸ್ನಾನ ಮಾಡ್ಬೋದು ಅಂತಾನೆ ಹೇಳ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಿಮ್ಮ ಹೆಸರು? ಲಕ್ಷ್ಮಣ್ ಅಂತ ಹೇಳ್ಬಿಟ್ಟು. ಸರ್ ಈ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷಗಳಿಂದ ಬರ್ತೀರಾ? ಸುಮಾರು ನಾನು ನನಗ್ ಬುದ್ಧಿ ಬಂದಂಗಿನ ಒಂದು 15-20 ವರ್ಷದಿಂದ ಬರ್ತಾ ಇದ್ರಿ. ಇದಕ್ಕಿಂತ ಮುಂಚೆ ನಮ್ಮ ಅವ್ರ ತಾತನವ್ರ ಕಾಲದಿಂದನು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಶ್ರಾವಣ ಶನಿವಾರಗಳಲ್ಲಿ ಜಾಸ್ತಿ, ಯಾಕಂದ್ರೆ ನಮ್ಮ ಮನೆ ದೇವ್ರು ಇದು. ಅದರಿಂದ ಶ್ರಾವಣ ಶನಿವಾರ ಬಂದು ನಾವು ವಿಶೇಷವಾಗಿ ಪೂಜೆ ಮಾಡಿಸ್ಕೊಂಡು ಉತ್ಸವ ಮಾಡಿಸ್ಕೊಂಡು ನಮ್ಮ ಕುಟುಂಬದವ್ರ ಸಮೇತ ಎಲ್ಲರೂ ಹೋಗ್ತಾ ಇದ್ರಿ. ಇವತ್ತು ವಿಶೇಷವಾಗಿ ನಮ್ಮ ಅಕ್ಕನ ಮಗನಿಗೆ ಮಗು ಆಗಿರೋದ್ರಿಂದ 5 ತಿಂಗಳು ತುಂಬಿರೋದ್ರಿಂದ ದೇವಸ್ಥಾನಕ್ಕೆ ಬಂದು ಒಂದು ಅರ್ಚನೆ ಮಾಡಿಸ್ಕೊಂಡು ಒಂದು ಅವನಿಗೆ ಒಳ್ಳೆ ಆಯುಷ್ ಆಶೀರ್ವಾದ ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿರಿ. ನಮ್ದು ಬಂದ್ಬಿಟ್ಟು ನಿಯರ್ ಬಂದ್ಬಿಟ್ಟು ಕಾಡುಗೋಡಿ ವೈಟ್ ಫೀಲ್ಡ್. ಸರ್ ಈಗ ಈ ದೇವಸ್ಥಾನದ ಒಂದು ಪವಾಡ ಅಥವಾ ಚರಿತ್ರೆ ನಿಮ್ಗೆ ಏನಾದ್ರು ಗೊತ್ತಿಲ್ಲ? ಇಲ್ಲ ಮೇಡಮ್, ಅದೆಲ್ಲ ಗೊತ್ತಿಲ್ಲ. ನಮ್ಮ ತಾತನವ್ರು ಹೇಳ್ತಾ ಇದ್ರು ನಮ್ಮ ಮನೆ ದೇವ್ರು ಅಂತ ಹೇಳ್ಬಿಟ್ಟು, ಅದರಿಂದ ಅವತ್ತು ಅವ್ರು ಏನು ಪಾಲನೆ ಮಾಡ್ಕೊಂಡ್ರೆ ನಾವು ಅದನ್ನೇ ಪಾಲನೆ ಮಾಡ್ಕೊಂಡ್ರೆ. ಕೆಲವರು ಹೇಳ್ತಾರೆ ಇದು ದೇವ್ರು ಬಂತು ತಿರುಪತಿ ವೆಂಕಟರಮಣ ಸ್ವಾಮಿ ಇಲ್ಲಿಂದ. ನಮ್ಮ ತಾತನವ್ರು ಹೇಳ್ತಾ ಇದ್ರು, ಬಟ್ ನಮ್ಗೆ ಅಷ್ಟೊಂದು ತಿರುಪತಿಗೆ ಹೋಗಿರೋದು ಅಂತ ಹೇಳ್ತಾ ಇದ್ರು. ಇಲ್ಲಿಂದ ತಿರುಪತಿಗೆ ಹೋಗಿರೋದು ವೆಂಕಟರಮಣ ಸ್ವಾಮಿ ಅಂತ ನಮ್ಮ ತಾತನವರು ಮುತ್ತಾತನವರು ಹೇಳ್ತಾ ಇದ್ರು. ಬಟ್ ಈ ದೇವ್ರು ಮಾತ್ರ ಇಲ್ಲಿ ತಿರುಪತಿನಾಗ ಹೋಗಿರೋದಷ್ಟು ಇಷ್ಟು ವೈಕುಂಠನೇ, 2ನೇ ವೈಕುಂಠನೇ ಇದು ಅನ್ಕೊಳ್ರಿ. ಅದೇ ಈ 300-400 ವರ್ಷಗಳಿಂದ ಇದು ದೇವಸ್ಥಾನ ಇತಿಹಾಸ. 300-400 ನಮ್ಗೆ ನಾವು ಹುಟ್ಟಿರೋ 40 ವರ್ಷ ಅನ್ಕೋ ಆದ್ರೂ ಹಂಗೈತೆ. ಆದ್ರೆ ಒಂದ್ ಕಡೆ ಹಸು ಬಂದು ಹಾಲು ಕುಡಿತಾ ಇತ್ತಂತೆ, ಒಂದ್ ಕಡೆ ಹುಲಿ ಹಾಲು ಕುಡಿಯೋದಂತ ಅಲ್ವ ಬೋರ್ಡಲ್ಲೆಲ್ಲ ಹೇಳ್ತಾ ಇದ್ದದ್ದು. ಆ ತರ ಇತಿಹಾಸ ದೇವಸ್ಥಾನ ನೋಡೋದಕ್ಕೆ ಚೆನ್ನಾಗೈತೆ. ಓಕೆ, ನೀವು ಯಾವತ್ತಾದ್ರೂ ಈ ದೇವಸ್ಥಾನದಲ್ಲಿ ಹರಕೆ ಹೊತ್ಕೊಳ್ಳೋದು ಆತರ ಏನಾದ್ರು ಮಾಡಿದೀರಾ? ಹೋದ ವರ್ಷ 2ನೇ ವರ್ಷ ಹರಕೆ ಹೊತ್ಕೊಂಡೋದೆ, ಈ ವರ್ಷ ಮಗು ಆಯ್ತು, ಅದಕ್ಕೆ ಬಂದಿರೋದು ಇಲ್ಲಿಗೆ. ಓಕೆ, ಅಂದ್ರೆ ಇಲ್ಲಿ ಹರಕೆಗಳು ಏನಾದ್ರು ಹೊತ್ಕೊಂಡು ಹೋದ್ರೆ ಅದು ನಿಜವಾಗ್ಲೂ ಈಡೇರುತ್ತೆ ಅಂತ ನಂಬಿಕೆ ಇದೆ? ನಂಬಿಕೆ ಇದೆ ಮೇಡಮ್, ನಂಬಿಕೆ ಇದೆ, ನಂಬಿಕೆ ಇದೆ. ಅದರಿಂದನೇ ಇಷ್ಟೊಂದು ಭಕ್ತ ಜನಗಳು ಬರ್ತಾರೆ, ಎಲ್ಲರೂ ಬರ್ತಾರೆ. ಇಷ್ಟೊಂದು ದೇವಸ್ಥಾನ ನಾವು ಚಿಕ್ಕ ಮಕ್ಳು ಇದ್ದಾಗ ಇಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ. ಈಗ ಒಂದು 5-6 ವರ್ಷದಿಂದ ಈ ಕಡೆ ಫುಲ್ ಡೆವಲಪ್ ಆಗಿದೆ. ಈ ಕಡೆ ಮೊದಲು ಚೌಟ್ರಿ ಇರ್ಲಿಲ್ಲ, ಈಗ ಚೌಟ್ರಿ ಮಾಡಿದ್ದಾರೆ, ಒಳ್ಳೊಳ್ಳೆ ಅನುಕೂಲಗಳು ಮಾಡಿದ್ದಾರೆ, ಒಳ್ಳೆ ರಸ್ತೆ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿದೆ ಸರ್. ಸರ್ ನಿಮ್ಗೆ ಹೇಗ ಅನಿಸುತ್ತೆ ಸರ್ ಈ ದೇವಸ್ಥಾನದ ಬಗ್ಗೆ? ನಮ್ಗೆ ಅಂತೂ ತುಂಬಾ ಸತ್ಯವಾದ ದೇವ್ರು. 2ನೇ ತಿರುಪತಿ ನಮ್ದಿದು.
ನಾವ್ ಏನೇ ಬಂದ್ರು ಇಲ್ಲೇ ಫಸ್ಟ್ ಪೂಜೆ ಮಾಡಿಸೋದು. ನಮ್ಮ ಮನೇಲಿ ಯಾರೇ ಹುಟ್ಲಿ ಫಸ್ಟ್ ಇಲ್ಲೇ ಪೂಜೆ ಮಾಡಿಸ್ತೀರಿ, ಇಲ್ಲೇ ಇರ್ತೀರಿ. ವಿಶೇಷವಾಗಿ ನಮ್ಮ ಮನೆ ದೇವಸ್ಥಾನ ನಮ್ಮ ಮನೆ ದೇವಸ್ಥಾನ. ನಾವು ವರ್ಷಕ್ಕೆ 3 ಸರಿ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಅಯ್ಯಪ್ಪನ ದಯ ಇರೋದ್ರೆ ನಾವು ಬರೋದು. ಅಷ್ಟು ದೂರದಿಂದ ಇಲ್ಲಿಗೆ ಬರ್ತೀರಿ ಅಂದ್ರೆ ನಮ್ದು ಕಾಡುಗೋಡಿನೇ, ಅಷ್ಟು ದೂರದಿಂದ ಇಲ್ಲಿಗೆ ಬರ್ತೀರಿ ನಾವು. ದೇವ್ರು ಸರ್ ಈಗ ಇಲ್ಲಿ ಏನಾದ್ರು ಹರಕೆ ಪೂಜೆ ಅಥವಾ ನಡೆಯುವಂತ ಖಂಡಿತವಾಗಿ ನೆರವೇರಿದೆ, ಖಂಡಿತ ನಿಮ್ಗೆ ನಿಮ್ಮ ಲೈಫಲ್ಲಿ ಏನಾದ್ರು ಆಗಿದ್ಯಾ? ಆಗಿದೆ ಮೇಡಮ್. ಅಂದ್ರೆ ಯಾವ ರೀತಿ ಆಗಿದೆ ಮೇಡಮ್. ಚೆನ್ನಾಗಿ ಲೈಫಲ್ಲಿ ನಾನು ಬಿಸ್ನೆಸ್ ಮಾಡ್ಬೇಕಂತಿದ್ದೆ, ಬಿಸ್ನೆಸ್ ಮಾಡಿದ್ದೀನಿ, ಬಿಸ್ನೆಸ್ ನಲ್ಲಿ ಇದ್ದೀನಿ. ಒಳ್ಳೆ ಬಿಸ್ನೆಸ್ ನಡೀತಾ ಇದೆ, ಒಳ್ಳೆ ಸಂಸಾರ, ಮಕ್ಕಳು ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ, ನಾವು ಚೆನ್ನಾಗಿದ್ದೀರಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಮೇಡಮ್, ಥ್ಯಾಂಕ್ ಯು.